ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾದ ಗೋವಿಂದ ಕಾರಜೋಳರವರನ್ನು ಪಾವಗಡ ಪಟ್ಟಣದ ಎಸ್ಎಸ್ಕೆ ಬೈಲೂರು ರಂಗಮಂದಿರದಲ್ಲಿ ಸೋಮವಾರ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳ ವತಿಯಿಂದ ಸನ್ಮಾನಿಸಲಾಯಿತು. ಈ ವೇಳೆ ಅವರು ಸಮಾರಂಭವನ್ನು ಮುಗಿಸಿ ನಂತರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ರೈಲ್ವೆ ಸಂಬಂಧಪಟ್ಟಂತೆ ರಾಯದುರ್ಗದಿಂದ ಪಾವಗಡದ ದೊಡ್ಡಹಳ್ಳಿವರೆಗೂ ರೈಲ್ವೆ ಸ್ಟೇಷನ್ ಸ್ಟಾರ್ಟ್ ಆಗಿದೆ. ಟ್ರಯಲ್ ಎಲ್ಲ ಬಿಟ್ಟಿದ್ದಾರೆ. ಅದನ್ನು ಓಡಿಸ್ಬೋದಲ್ಲ, ರೈಲ್ನ ಇದು ಮಾಡ್ಬೋದಲ್ಲ, ಯಾಕೆ ಅಂತ ಬರಬೇಕಾದ್ರೆ ನನಗೆ ಅಲ್ಲಿ ಹೇಳಿದರು. ಹಾಂ ಸರ್, ಆ ವಿಷಯನ ಅದಕ್ಕೆ ಅದರ ಬಗ್ಗೆ ನಾನು ಅಧಿಕಾರಿಗಳಿಗೆ ಕರೆದು ಮಾತಾಡ್ತೀನಿ. ಮೊನ್ನೆನೂ ಸೋಮಣ್ಣವರು ಬಂದು ಇನ್ಸ್ಪೆಕ್ಷನ್ ಮಾಡಿ ಹೋಗಿದ್ದಾರೆ ರೈಲು ಮಾರ್ಗ. ಅದಕ್ಕೆ ಅವ್ರ ಜೊತೆಯಲ್ಲೂ ಮಾತಾಡಿ ಓಡಿಸ್ಲಿಕ್ಕೆ ಆಲ್ ರೆಸ್ಪೆಕ್ಟ್ ರೆಡಿ ಇತ್ತಂದರೆ ಓಡಿಸ್ಲಿಕ್ಕೆ ವಿನಂತಿ ಮಾಡ್ತೀವಿ ಸರ್. ಯಾಕಂದರೆ ಈಗ ಆ ಟ್ರೈನ್ ಈಗಾಗಲೇ ಕದಿರಿದೇವರ ಬಳಿಯಿಂದ ತಿರುಪ್ತಿವರೆಗೂ ಹೋಗುತ್ತೆ. ಪಾವಗಡದವ್ರಿಗೆ ಅನುಕೂಲ ಆಗುತ್ತೆ ತಿರುಪ್ತಿಗೆ ಹೋಗ್ಲಿಕ್ಕೆ ಅಂತ. 5 ಕಿಲೋಮೀಟ್ರು ಮುಂದಿದ್ದು ಕ್ಲಿಯರ್ ಆಗಿದೆ ಅಂತ ಹೇಳಿದರು. ಹಾಂ ಸರ್. ಅದರ ಮುಂದಿದ್ದು ಕೆಲವು ಲ್ಯಾಂಡ್ ಎಕ್ವಿಷನ್ದು ಸಮಸ್ಯೆಯಿಂದ ವಿಳಂಬ ಆಗ್ಯದಂತೂ ಹೇಳಿದರು ನನಗೆ. ಅದಕ್ಕೆ ನಾನು ರೈಲ್ವೆ ಅಧಿಕಾರಿಗಳು ಮತ್ತು ಮಂತ್ರಿಗಳ ಜೊತೆ ಮಾತಾಡಿ ಎಲ್ಲಿ ತನಕ ಓಡಿಸ್ಲಿಕ್ಕೆ ಸಾಧ್ಯದ ನಮ್ಮ ತಾಲೂಕಿನಲ್ಲಿ ಪಾವಗಡ ತಾಲೂಕು ಅದನ್ನು ಓಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡೋದು ಸರ್. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಮಿನಿ ವಿಧಾನಸೌಧ ಇಲ್ಲ, ಅದನ್ನು ತಗೊಂಡೋಗಿ ಕನ್ವೆನ್ಷನಲ್ ಗೇಟ್ ಸುಮಾರು 3-4 ಕಿಲೋಮೀಟರ್ ದೂರ ಕಟ್ಟಿಸೋದಕ್ಕೆ ಇಲ್ಲಿನ ಮಾಜಿ ಮಂತ್ರಿಗಳು ಪ್ಲಾನ್ ಮಾಡಿದ್ದಾರೆ. ನನಗೆ ಕರೆಕ್ಟಾಗಿ ಮಾಹಿತಿ ಕೊಟ್ಟರೆ ಅದಕ್ಕೆ ಪೂರಕವಾಗಿ ಏನಂದ್ರೆ ಇಲ್ಲ, ನಾನು ನಿಮ್ಗೆ ಹೇಳ್ಬಿಡ್ತೀನಿ, ನನಗೆ ಕರೆಕ್ಟಾಗಿ ಮಾಹಿತಿ ತೊಗೊಳ್ತೀನಿ. ಅಧಿಕಾರಿಗಳು ಇವತ್ತು ತಹಶೀಲ್ದಾರು ಇಲ್ಲ, ರಜೆ ಮೇಲೆ ಇದ್ದಾರಂತ, ಅದಕ್ಕಾಗಿ ನಾನು ತಹಶೀಲ್ದಾರ್ಗಳು ಕರೆದಿದ್ದೆ. ಹೀಗೆ ಇಲ್ಲ ತಿಳ್ಕೊಂಡು ಸರ್ಕಾರಿ ಜಾಗ ನಮ್ಮದು ಊರು ಒಳಗಡೆನೇ ಇರ್ತಾರೆ, ಜನಗಳಿಗೆ ಹೋಗೋರಿಗೆ ಅನುಕೂಲ ಆಗೋದಿಲ್ಲ. ಖಂಡಿತವಾಗಿಯೂ ಅಲ್ಲೇ ಕಟ್ಟಿಸ್ಲಿಕ್ಕೆ ಮಾಡ್ತೀವಿ. ಅಲ್ಲಿ ಕಟ್ಟಿಸಬಾರ್ದು, ಇಲ್ಲಿ ಇದ್ರೆ ಒಳ್ಳೆಯದಲ್ರಿ. ಸರ್ಕಾರಿ ಜಾಗ ಊರು ಒಳಗಡೆ ಇದ್ದರೆ ಸರ್ ಈಗ ನಿಮ್ಗೆ ಅರ್ಥ ಆಗ್ತದೆ. ಹಾರ್ಟ್ ಆಫ್ ದಿ ಸಿಟಿ ಒಳಗೆ ಎಲ್ಲರೂ ಜಾಗ ಸಿಗ್ತಿತ್ತಂದ್ರೆ ಸರ್ಕಾರ ಈಗ ಕೆಲವೊಂದು ಜಾಗ ಖಾಲಿ ಬಿದ್ದಿರ್ತಾವೆ ಗೌರ್ಮೆಂಟ್ ಅಂಥದ್ದು ಇದ್ದರೆ 1-2 ಎಕರೆ ಆದರೂ ಸಾಕು, 1 ಎಕರೆ ಆದರೂ ಸುದ್ದ ನಡೀತದೆ. ಸರ್ ಈಗ ನೀವು ಈ ಹಿಂದೆ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಸಂದರ್ಭದಲ್ಲಿ 17 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಾವಗಡದಲ್ಲೂ ಒಂದು ಬೃಹತ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಉದ್ಘಾಟನೆ ಅಂದ್ರೆ ಗುದ್ದಲಿ ಪೂಜೆ ನೆರವೇರಿಸಿದ್ರಿ. ಆದರೆ ಆ ಹಾಸ್ಪಿಟಲಲ್ಲಿ ಸದ್ಯ ಈಗ 2-3 ವೈದ್ಯರನ್ನು ಹೊರತುಪಡಿಸಿದ್ರೆ ಬೃಹತ್ ಆಸ್ಪತ್ರೆ ಯಾವುದೇ ವೈದ್ಯರೇ ಇರೋಲ್ಲ. 17 ವೈದ್ಯರು ಇರಬೇಕಾದಂಥ ಆಸ್ಪತ್ರೆಯಲ್ಲಿ ಕೇವಲ 3 ಜನ ಇದ್ದಾರೆ. ಒಳ್ಳೆ ಸುಂದರವಾದ ದೇವಸ್ಥಾನ ಕಟ್ಟಿಸಿದ್ದೀರಾ, ಪಾಪ ಅರ್ಚಕರಿಲ್ಲ ಪೂಜೆ ಮಾಡೋಕ್ಕಲ್ಲಿ, ಏನು ಮಾಡ್ತೀರಾ? ತುಂಬ ಮಾತಾಡ್ತೀವಿ. ಮೊನ್ನೆ ಮೀಟಿಂಗ್ ಮಾಡಿ ಅಧಿಕಾರಿಗಳ ಜೊತೆ ಅವ್ರಿಗೆ ಡಿಸಿಗೂ ಹೇಳ್ತಾರೆ, ನಿಮಗೆ ಅಧಿಕಾರದಲ್ಲ, ರಿಕ್ರೂಟ್ಮೆಂಟ್ ಮಾಡಿಕೊಳ್ರಿ ಅಂತ ಹೇಳಿ ಅವರಿಗೆ ಟೆಂಪ್ರರಿ ತೊಗೊಳ್ಳಿಕ್ಕೆ ಅಧಿಕಾರ ನೀವೇ ತೊಗೊಂಡ್ಬಿಡಿ ಅಂತ ಹೇಳಿದ್ದೀನಿ. ಯಾರೂ ಬರದೇ ಹೋದ್ರೆ ಕಡೆಗೆ ಆಯುಷ್ ಡಾಕ್ಟ್ರನ್ನಾದರೂ ತೊಗೊಂಡು ಅಲ್ಲಿ ಅಟೆಂಡ್ ಮಾಡಲಿಕ್ಕೆ ಹೇಳಿ ಅಂತ ಹೇಳಿದ್ದೀನಿ. ಅದನ್ನು ಮಾಡ್ತಾರೆ. ಆರ್ಥೋ ಪ್ರಾಬ್ಲಮ್ ಜಾಸ್ತಿ ಇದೆ ಸರ್. ಆರ್ಥೋ ಡಾಕ್ಟ್ರ್ ಇಲ್ಲ ಇಲ್ಲಿ. ವಾಟರ್ ಪ್ರಾಬ್ಲಮ್ ಇದೆ ಇಲ್ಲಿ, ಫ್ಲೋರೋಸಿಸ್ಸು, PH. ಆರ್ಥೋ ಡಾಕ್ಟ್ರೇ ಇಲ್ಲ ಇಲ್ಲಿ. ಒಳ್ಳೆ ಸರ್ಜನ್ ಇದ್ದರು, ಈಗ ಟ್ರಾನ್ಸ್ಫರ್ ಆಗಿ ಪ್ರಾಬ್ಲಮ್ ಇರೋದ್ರಿಂದಲೇ ಅತಿ ಹೆಚ್ಚು ಅಂಗವಿಕಲರು ಇರ್ತಕ್ಕಂಥದ್ದು ಫ್ಲೋರೈಡ್ ಸಮಸ್ಯೆ ನನಗೆ ಗೊತ್ತಿದೆ. ಹಿಂದೆ ತಿಮ್ಮರಾಯಪ್ಪ ಇದು ತಂದಿದ್ದರು, ಫ್ಲೋರೈಡ್ದಿಂದ ಆಗಿರ್ತಕ್ಕಂಥ ಕಲ್ಲುಗಳನ್ನೇ ತಂದಿದ್ದರು. ಅವರು ತಂದು ತೋರಿಸಿದ್ರು ಮನುಷ್ಯನ ಶರೀರದಲ್ಲಿ ಆಗಿರ್ತಕ್ಕಂಥ ಆರೋಗ್ಯದ ಬಗ್ಗೆ ಈಗಾಗಲೇ ನಾವು ಯೋಜನೆ ಮಂಜೂರು ಮಾಡಿದ್ದೀವಿ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ 10 ವರ್ಷಗಟ್ಟಲೆ ಭಾಳ ನಿಧಾನಗತಿಯಲ್ಲಿ ನಡೆದದ. ಮೊನ್ನೆ ಮಂತ್ರಿಗಳು ಬಂದು ಇನ್ಸ್ಪೆಕ್ಷನ್ ಮಾಡಿದ್ರು ಅಂತ ಪೇಪರ್ನಲ್ಲಿ ನೋಡಿ. ಸರಿ, ಯಾವ ಯೋಜನೆ ಲೇಟ್ ಆದರೂ ಚಿಂತೆ ಇಲ್ಲ, ಆರೋಗ್ಯದ ಬಗ್ಗೆ ಜಾಸ್ತಿ ಲೇಟ್ ಆಗಬಾರ್ದು, ಹೇಳೋದು ಬರೋದು ಆಗಬಾರ್ದು. ಆಗಬೇಕು ಅನ್ನೋದು ಕಾರಣಕ್ಕೆ ಇದು ನಮ್ಮದೇ ಸರ್ಕಾರ ಇದ್ದಾಗ ತುಂಗಭದ್ರಾ ಜಲಾಶಯದ ಹಿನ್ನೀರಿನಿಂದ ಇದನ್ನು ಯೋಜನೆಯನ್ನು ಮಾಡಿಕೊಟ್ಟಿದ್ವಿ. ಇದು ಕಾರಣಾಂತರದಿಂದ ಬಂದಂಥ ಸರ್ಕಾರಗಳ ನಿರಾಸಕ್ತಿಯಿಂದ ಭಾಳ ಲೇಟ್ ಆಗಿದೆ. ಅದನ್ನು ಆದಷ್ಟು ಬೇಗನೆ ಮಾಡಲಿಕ್ಕೆ ಪ್ರಾಬ್ಲಮ್ ಮಾಡ್ತೀವಿ. ಸರ್, ಈಗ ತುಂಗಭದ್ರಾ ಯೋಜನೆಯಲ್ಲಿ 5 ವರ್ಷದ ಕೆಳಗೆ ಇದೇ ಮಾತು ಹೇಳಿದ್ರು. ಆಸ್ಪತ್ರೆ ಬಗ್ಗೆ, ಕುಡಿ ನೀರು ಇನ್ನೊಂದು ಯಾವುದೋ ಒಂದು ಕಾರ್ಯಗತ ಆಗಿಲ್ಲ ಅವರು ಹೇಳಿದ್ರು. ಬಾ ಕೇಳಬಾರ ಹಿಂಗೆ ದೂರ ನಿಂತು ಕೇಳಿದ್ರೆ ಕಾರ್ಯಗತ ಮಾಡೋದು ರಾಜ್ಯ ಸರ್ಕಾರದ ನಾವು ಎಂಪಿಗಳಾದ್ದರಿಂದ ನಾನೇ ಕೇಳಿದ್ದು ಚಿತ್ರದುರ್ಗದ ಸಲುವಾಗಿ. ನೀವು ನೋಡಿರಲಿಲ್ಲ, ಗೊತ್ತಿಲ್ಲ ಸರ್. ಕೊನೆಯದೇ ಒಂದು ಪ್ರಶ್ನೆ. ತುಂಗಭದ್ರಾ ಯೋಜನೆಯಲ್ಲಿ ಬರೀ ಗ್ರಾಮಾಂತರಕ್ಕೆ ಮಾತ್ರ ಕುಡಿಯೋ ನೀರು ವ್ಯವಸ್ಥೆ ಮಾಡಿದ್ದಾರೆ. ಈಗ JJM ಕಡೆಯಿಂದ ಟೌನ್ಗಿಲ್ಲ, ಸೇರಿಸಿಲ್ಲ. ಅದನ್ನೇನೋ ಈಗ ಮತ್ತೆ ಸಪ್ರೇಟ್ ಕ್ರಿಯಾ ಯೋಜನೆ ಮಾಡಿ
ಅದನ್ನು ಟೆಂಡರ್ ಎಲ್ಲ ಕರೆಸಿ ಮಾಡಿದ್ರಷ್ಟು 1 ವರ್ಷ ಆಗುತ್ತೆ. ಅಲ್ಲಿವರೆಗೂ ಕೇಂದ್ರ ಸ್ಥಾನ ಪಾವಗಡ, ಇಲ್ಲಿ ಹೋರಾಟ ಮಾಡ್ತಕ್ಕಂಥ ಸ್ಥಾನ ಇಲ್ಲಿ ಪ್ಲೇಸ್ ಪಾವಗಡಕ್ಕೆ ನೀರಿಲ್ಲ ಅಂದರೆ ಹೆಂಗೆ? ತುಂಗಭದ್ರಾ ನೀರಿಲ್ಲ ಅಂದರೆ ಈಗ ನೀವು ಕೇಂದ್ರದಿಂದ ಹೆಚ್ಚು ಅನುದಾನ ಕೊಟ್ಟಿದ್ದೀರಾ ನೀವು? ಅನುದಾನ ಕೊಡ್ತೀವಿ, ಮತ್ತೂ ಬೇಕಾದ್ರೆ ಕೊಡಿಸ್ತೀನಿ. ಎಸ್ 50% ಅವ್ರು ಯಾವುದೇ ಯೋಜನೆ ಕುಡಿಯುವ ನೀರಿಂದ ಮಾಡಿದಾರಂದ್ರೆ 50% ಕೇಂದ್ರದಿಂದ ತಂದು ಕೊಡ್ತೇನೆ ಹಣ. 50 ಕೊಡಲಿ ರಾಜ್ಯ ಸರ್ಕಾರ, ಅದನ್ನು ಖಂಡಿತವಾಗಿ ನಾನು ಫಾಲೋ ಅಪ್ ಮಾಡ್ತೀನಿ. ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್, ಪಾವಗಡ ಪವರ್ ನ್ಯೂಸ್.